ಅಕ್ಷತಾ, ಇದು ನಮ್ಮ ಮನೆ ಸಂಪ್ರದಾಯನಮ್ಮ. ಮದುವೆ ಆದ್ಮೇಲೆ 3ನೇ ದಿನ ಹೆಣ್ಮಕ್ಳು ತವ್ರ ಮನೆಗೆ ಬರಬೇಕು. ಇಲ್ಲಿ ಕೆಲವೊಂದು ಶಾಸ್ತ್ರಗಳಿರುತ್ತೆ, ಅದನ್ನ ಮಾಡಬೇಕಾಗತ್ತೆ. ನಾವಿಲ್ಲೆಲ್ಲ ಶಾಸ್ತ್ರಗಳಿಗೆ ಬೇಕಾಗಿರೋ ತಯಾರಿನ ಮಾಡ್ಕೋತೀವಿ. ನೀನು ನಾಳೆ ಇಲ್ಲಿಗೆ ಬರಕ್ ಬೇಕಾಗಿರೋ ತಯಾರಿ ಮಾಡ್ಕೊ, ಸರಿನಾ? ಅಮ್ಮ, ಇದನ್ನ ನೀನು ಮೊದಲೇ ಯಾಕೆ ಹೇಳಿಲ್ಲ? ಯಾಕಂದ್ರೆ ನನ್ನ ಗಂಡನ ಮನೆ ಸಂಪ್ರದಾಯದ ಪ್ರಕಾರ ಎಲ್ಲರೂ ನಾಳೆ ಮನೆ ದೇವರ ದರ್ಶನಕ್ಕಂತ ಹೊರಟಿದ್ದೀವಿ. ಹಾಗಾಗಿ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲಮ್ಮ. ನೋಡ್ತೀನಿ, ಅಲ್ಲಿಂದ ಬಂದಮೇಲೆ ಸಾಧ್ಯ ಆದರೆ ಬರೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಹೇಗಮ್ಮ ಆಗುತ್ತೆ? ಅಷ್ಟಕ್ಕೂ ಈ ಸಂಪ್ರದಾಯದ ಬಗ್ಗೆ ಎಲ್ರಿಗೂ ಗೊತ್ತು, ನಿಮ್ಮ ಅತ್ತೆಗೂ ಗೊತ್ತಿರುತ್ತೆ. ಗೊತ್ತಿದ ಮೇಲೆ ಈ ಸಮಯದಲ್ಲಿ ಮನೆ ದೇವರ ದರ್ಶನದ ಪ್ಲ್ಯಾನ್ ಹೇಗೆ ಮಾಡ್ತಾರೆ ಅವರು? ಇದ್ಯಾಕೋ ನನಗೆ ಸರಿ ಕಾಣ್ತಿಲ್ಲಮ್ಮ. ಒಂದು ಕೆಲಸ ಮಾಡ್ತೀನಿ, ನಾನೇ ನೇರವಾಗಿ ನಿಮ್ಮ ಅತ್ತೆಗೆ ಫೋನ್ ಮಾಡಿ ಅವ್ರ ಹತ್ರನೇ ಮಾತಾಡ್ತೀನಿ. ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಅವ್ರು ಖಂಡಿತ ಅರ್ಥ ಮಾಡ್ಕೋತಾರೆ, ಇಲ್ಲ ಅಂತ ಹೇಳಲ್ಲ. ಏನಮ್ಮ ನೀನು ಒಳ್ಳೆ ಚಿಕ್ಕ ಮಗು ಥರ ಹಠ ಮಾಡ್ತಿದ್ಯಲ್ಲ. ಈಗ ನೀನು ನಮ್ಮ ಅತ್ತೆಗೆ ಫೋನ್ ಮಾಡಿ ಮಾತಾಡಿದ್ರೆ ಇಲ್ಲ ಅಂತ ಹೇಳೋಕ್ಕಾಗದೆ ಅವ್ರು ನನ್ನನ್ನು ತವ್ರ ಮನೆ ಕಳಿಸ್ಕೊಡೋಕ್ಕೆ ಒಪ್ಕೋಬೋದು, ನನ್ನನ್ನು ಕಳಿಸ್ಕೊಡ್ಬೋದು. ಆದರೆ ಗಂಡನ ಮನೆ ರೀತಿ ನೀತಿನ ಫಾಲೋ ಮಾಡೋದು, ಅತ್ತೆ ಮಾತಿಗೂ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ನಂದು ಕರ್ತವ್ಯ ಆಗಿರುತ್ತಲ್ವೇನಮ್ಮ. ನೀನೇ ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ಅದು ಹಾಗಲ್ಲಮ್ಮ ಅಕ್ಷತಾ. ಸರಿ ಹೋಗ್ಲಿ ಬಿಡು, ನೀನು ಇಷ್ಟು ಹೇಳ್ತಾ ಇರಬೇಕಿದ್ರೆ ನಾನು ಹೇಗೆ ಬಲವಂತ ಮಾಡಲಿ? ಆದರೆ ನೋಡು, ನೀವಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಬರ್ತಿದ್ದ ಹಾಗೆ ಸೀದಾ ಇಲ್ಲಿಗೆ ಬರೋಕ್ಕೆ ಆದಷ್ಟು ಪ್ರಯತ್ನ ಮಾಡು. ಸರಿನಮ್ಮ, ಬರ್ತೀನಿ. ನೀನು ಅತಿ ತಲೆ ಕೆಡಿಸ್ಕೋಬೇಡ, ಸುಮ್ಮನಿರೀಗ. ಹೀಗೆ ಅಕ್ಷತಾ ಏನೋ ಒಂದು ಕಾರಣ ಕೊಟ್ಟು ತಾಯಿ ಹತ್ರ ತವ್ರ ಮನೆಗೆ ಬರೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಆದರೆ ನಿಜ ಏನು ಅಂದರೆ ಅಕ್ಷತಾ ತನ್ನ ಗಂಡನ ಮನೆಯವ್ರ ಜೊತೆ ಯಾವ ದೇವಸ್ಥಾನಕ್ಕೂ ಮನೆ ದೇವ್ರ ದರ್ಶನಕ್ಕೂ ಹೊರಟಿರಲ್ಲ. ಎಲ್ಲೂ ಹೋಗದೆ ಮನೇಲಿದ್ರು ಅಕ್ಷತಾ ತವ್ರ ಮನೆಗೆ ಮಾತ್ರ ಹೋಗಲ್ಲ. ಅಕ್ಷತಾ, ಮದುವೆ ಆದಮೇಲೆ 3ನೇ ದಿನಕ್ಕೆ ಹೆಣ್ಮಕ್ಳು ತವ್ರ ಮನೆಗೆ ಹೋಗಬೇಕಾಗುತ್ತೆ. ಅಲ್ಲಿ ಕೆಲವು ಶಾಸ್ತ್ರಗಳಿರುತ್ತೆ. ನೀನು ನೋಡಿದ್ರೆ ಹೋಗಲೇ ಇಲ್ವಲ್ಲಮ್ಮ. ಯಾಕೆ ನಿಮ್ಮಮ್ಮ ಇದ್ರ ಬಗ್ಗೆ ಏನು ಹೇಳಿಲ್ವಾ? ಇಲ್ಲ ಅತ್ತೆ, ಅದು ನಮ್ಮ ಮನೇಲಿ ಈ ಥರ ಶಾಸ್ತ್ರಗಳೆಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ಏನಂದರೆ ನಮ್ಮಮ್ಮನ ಮದುವೆ ಆಯ್ತಲ್ಲ, ಆ ಸಮಯದಲ್ಲೆಲ್ಲ ನಮ್ಮ ಅಜ್ಜಿ ಇರಲೇ ಇಲ್ಲ. ಅದಕ್ಕೆ ನಮ್ಮಮ್ಮನಿಗೆ ಎಷ್ಟೋ ಸಂಪ್ರದಾಯಗಳ ಬಗ್ಗೆ ಗೊತ್ತೇ ಆಗಲಿಲ್ಲ. ಅದು ಅಲ್ಲದೆ ನನ್ನ ಮದುವೆ ಆಗ್ತಿದ್ದ ಹಾಗೆ ನಮ್ಮ ಮನೇಲಿ ಎಲ್ಲರೂ ಒಂದಷ್ಟು ದೇವರುಗಳ ದರ್ಶನಕ್ಕೋಸ್ಕರ ಹೋಗಿದ್ದಾರೆ. ಅವ್ರ ಲಿಸ್ಟಲ್ಲಿ ಯಾವ್ಯಾವ ದೇವ್ರಿದ್ದಾರೋ ಎಲ್ಲ ದೇವ್ರ ದರ್ಶನ ಮುಗಿದ ಮೇಲೇ ಅವರೆಲ್ಲ ವಾಪಸ್ ಬರೋದು. ತವ್ರ ಮನೆಗೆ ಏನತ್ತೆ, ಯಾವಾಗ ಬೇಕಾದರೂ ಹೋಗ್ಬೋದು. ಅವರೆಲ್ಲ ವಾಪಸ್ ಬಂದಮೇಲೆ ಯಾವಾಗ ಆಗುತ್ತೋ ಅವಾಗ ಹೋಗಿ ಬರ್ತೀನಿ. ಸರಿನಮ್ಮ, ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು. 3 ದಿನಗಳ ನಂತರ. ಅಲ್ಲಮ್ಮ ಅಕ್ಷತಾ, ಅವತ್ತು ನಾನು ಫೋನ್ ಮಾಡಿದಾಗ ನಿನ್ನ ಗಂಡನ ಮನೆಯವ್ರ ಜೊತೆ ಮನೆ ದೇವ್ರ ದರ್ಶನಕ್ಕೆ ಹೋಗಿ ವಾಪಸ್ ಬಂದಮೇಲೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೆ. ಆದರೆ ನೀನು ಬರಲೂ ಇಲ್ಲ, ಒಂದು ಫೋನು ಮಾಡಲಿಲ್ಲಲ್ಲಮ್ಮ. ಅಮ್ಮ, ನೀನು ಯೋಚನೆ ಮಾಡೋ ರೀತಿ ಏನೂ ಇಲ್ಲ. ಮದುವೆ ಆಗ್ತಿದ್ದ ಹಾಗೆ ನಾನು ನನ್ನ ತವ್ರ ಮನೇನ ಮರಿತೀನ? ನನ್ನ ತವ್ರ ಮನೆ ಶಾಸ್ತ್ರಗಳನ್ನು ಮರಿತೀನ ಹೇಳು? ಅಮ್ಮ, ನಾನು ಹೊಸದಾಗಿ ಮದುವೆ ಆಗಿ ಗಂಡನ ಮನೆಗೆ ಬಂದಿದ್ದೀನಿ. ಇಲ್ಲಿಗೆ ನಾನು ಅಡ್ಜಸ್ಟ್ ಆಗಬೇಕು ತಾನೆ. ಅದನ್ನು ಬಿಟ್ಟು ಅದು ಇದು ಕಾರಣ ಹೇಳ್ಕೊಂಡು ನಾನು ತವ್ರ ಮನೆಗೆ ಪದೇ ಪದೇ ಬರೋಕ್ಕಾಗುತ್ತಾ? ಅದು ಅಲ್ಲದೆ ಮದುವೆ ಆದಾಗಿಂದ ಇಲ್ಲಿ ದಿನ ಏನಾದರೂ ಒಂದು ಶಾಸ್ತ್ರ ಇದ್ದೇ ಇರುತ್ತೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಇನ್ನೂ ಮದುವೆಗೆ ಬಂದಿರೋ ನೆಂಟರು ಸುಮಾರು ಜನ ಇದ್ದಾರೆ. ಹೀಗಿರ್ಬೇಕಿದ್ರೆ ನಾನು ಎತ್ಕೊಂಡು ತವ್ರ ಮನೆಗೆ ಬಂದು ಕೂತ್ಕೊಳ್ಳೋಕ್ಕಾಗುತ್ತಾ ಹೇಳು? ಅದು ಅಲ್ಲದೆ ಇಲ್ಲಿ ನನಗೆ ಬೇರೆ ಏನಕ್ಕೂ ಟೈಮೂ ಸಿಗ್ತಾ ಇಲ್ಲ. ಆ ಶಾಸ್ತ್ರ ಈ ಶಾಸ್ತ್ರ, ಅವ್ರು ಬಂದರು ಇವ್ರು ಬಂದರು ಅಂತ ಟೈಮ್ ಹೋಗಿದ್ದೇ ಗೊತ್ತಾಗ್ತಾ ಇಲ್ಲ. ಸರಿ, ಅದು ಹೋಗಲಿ ಬಿಡು. ಹಾಗಾದರೆ ನೀನು ನಿನ್ನ ಗಂಡನ ಕರ್ಕೊಂಡು ಯಾವಾಗ ಇಲ್ಲಿಗೆ ಬರ್ತೀಯಾ ಅದನ್ನಾದರೂ ಹೇಳು. ಅಮ್ಮ ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಈಗ ಸದ್ಯಕ್ಕಂತೂ ನಮಗೆ ಬರೋಕ್ಕಾಗಲ್ಲ. ಯಾಕಂದರೆ ಅಮ್ಮ, ನಾವಿಬ್ಬರು ಈಗ ಸದ್ಯದಲ್ಲೇ ಹನಿಮೂನ್ಗೆಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಅದಕ್ಕೆ ಬೇಕಾಗಿರೋ ತಯಾರಿ ಎಲ್ಲ ನಾನು ಮಾಡ್ಕೋಬೇಕಲ್ವ. ಅದನ್ನು ಬಿಟ್ಟು ನಾನು ಅಲ್ಲಿ ಬಂದು ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಅಮ್ಮ, ಹೊರಗಡೆ ಎಲ್ಲ ಸುತ್ತಾಡೋದಂದ್ರೆ ನನಗೆ ಎಷ್ಟು ಇಷ್ಟ ಅಂತ ನಿನಗೆ ಗೊತ್ತಲ್ವಾ. ಅದಕ್ಕೆ ಅಮ್ಮ, ನಾವು ಹನಿಮೂನ್ಗೇನು ಹೋಗಿ ಬರ್ತೀವಲ್ಲ, ಬಂದ ಮೇಲೆ ಪಕ್ಕಾ ಬರ್ತೀನಿ ನಾನು. ಸರಿನಮ್ಮ, ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ಒಟ್ಟಿನಲ್ಲಿ ಗಂಡನ ಮನೇಲಿ ನೀನು ಸಂತೋಷವಾಗಿರಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ಗಂಡನ ಮನೆಗೆ ಹೋದ್ಮೇಲೆ ಮಗಳಿಗೆ ತವ್ರ ಮನೆ ತಾಯಿ ನೆನಪು ಅಷ್ಟಾಗಿ ಆಗ್ತಿಲ್ಲ ಅಂದರೆ ಅಲ್ಲ ಅವಳಿಗೆ ಅಷ್ಟೊಂದು ಪ್ರೀತಿ ಸಿಗ್ತಾ ಇದೆ ಅಂತ ಅರ್ಥ. ನಮಗೆ ಇದ್ರಿಗಿಂತ ಹೆಚ್ಚಿಂದ ಇನ್ನೇನು ಬೇಕು ಹೇಳು? ಸರಿನಮ್ಮ, ನೀನು ನಿನ್ನ ಗಂಡನ ಮನೇಲಿ ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗು. ಅದೇನು ಟ್ರಿಪ್ಪು ಗಿಪ್ಪು ಅದೇನಿದೆ ಎಲ್ಲ ಮುಗಿಸ್ಕೊಂಡು ಬಾ. ಸಮಯ ಯಾವಾಗ ಸಿಗುತ್ತೋ ಆವಾಗ ಇಲ್ಲಿಗೆ ಬಂದು ಹೋಗು, ಆಯಿತಾ? ಒಟ್ಟಿನಲ್ಲಿ ನೀನು ಖುಷಿಯಾಗಿರ್ಬೇಕಷ್ಟೆ. ಹೀಗೆ ನಾಳೆ ಬರ್ತೀನಿ ನಾಡಿದ್ದು ಬರ್ತೀನಿ ಅಂತ ಹೇಳ್ತಾ ಹೇಳ್ತಾ ಅಕ್ಷತಾ ಅವಳ ತಾಯಿ ಕರೆದಾಗ್ಲೆಲ್ಲ ತವ್ರ ಮನೆಗೆ ಹೋಗೋದ್ರಿಂದ ತಪ್ಪಿಸ್ಕೊಳ್ತಾನೆ ಇರ್ತಾಳೆ. ಅಷ್ಟೇ ಅಲ್ಲ, ಫೋನ್ ಮಾಡೋದಾದ್ರೂ ಅಷ್ಟೇ, ಏನಾದರೂ ಇಂಪಾರ್ಟೆಂಟ್ ವಿಷಯ ಏನಾದರೂ ಹೇಳೋದಿದ್ರಷ್ಟೇ ಫೋನ್ ಮಾಡ್ತಿರ್ತಾಳೆ. ಇಲ್ಲಾಂದರೆ ಮಾಡ್ತಾನೆ ಇರಲ್ಲ. ಮಾಡಿದ್ರೂ ಆದಷ್ಟು ಬೇಗ ಫೋನ್ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾಳೆ. ಒಂದಿನ ಅಕ್ಷತಾ ತಾಯಿ ಸೊಸೆ ಅನಿತಾ ಹತ್ರ ಹೇಳ್ತಾಳೆ, ಅನಿತಾ, ನೀನು ಗಮನಿಸ್ತಾ ಇದೆಯಾ, ನಮ್ಮ ಅಕ್ಷತನ ಮದುವೆ ಆಗಿ ಹತ್ತತ್ರ 3 ತಿಂಗಳಾಗ್ತಾ ಬಂತು. ಈ 3 ತಿಂಗಳಲ್ಲಿ ಒಂದು ಸತಿನೂ ಹುಡುಗಿ ತವ್ರ ಮನೆಗೆ ಬರಲಿಲ್ಲ.
ಯಾವಾಗಲೇ ನಾನು ಇಲ್ಲಿಗೆ ಬಾ ಅಂತ ಕರೆದ್ರು ನಿಮ್ಮ ಅತ್ತೆ ಹತ್ರನಾದ್ರೂ ಮಾತಾಡ್ಸು ಅಂತ ಹೇಳಿದಾಗ್ಲೂ ಏನೋ ಒಂದು ಕಾರಣ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ. ಯಾವ ಹೆಣ್ಮಕ್ಳು ಮದುವೆ ಆಗ್ತಿದ್ದ ಹಾಗೆ ತವ್ರ ಮನೆಯವ್ರನ್ನ ಮರೆತು ಬಿಡ್ತಾರೆ ಹೇಳು. ಇದೇನು ವಿಚಿತ್ರ ಹುಡುಗಿ ಅಂತೀನಿ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಶುರುನಲ್ಲಿ ನಾನು ಅಕ್ಷತನ್ಗೆ ಗಂಡನ ಮನೇಲಿ ಎಲ್ಲರಿಂದ ತುಂಬಾ ಪ್ರೀತಿ ಸಿಗ್ತಾ ಇದೆಯೇನೋ, ಅದಕ್ಕೆ ಅವಳಿಗೆ ತವ್ರ ಮನೆಗೆ ಬರೋಕೆ ಮನಸ್ಸೇ ಆಗ್ತಿಲ್ವೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಇನ್ನೂ ಒಂದು ವಿಷಯ ಏನಂದ್ರೆ, ಈ ಹುಡುಗಿ ಇಲ್ಲಿಗೆ ಬರೋದ್ ಬಿಡು, ಫೋನ್ ಮಾಡೋದನ್ನು ಕಡಿಮೆ ಮಾಡಿಬಿಟ್ಟಿದ್ದಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ಇತ್ತೀಚೆಗೆ ಬೇರೆನೇ ಏನೋ ವಿಷಯ ಇರಬೇಕು ಅಂತ ಅನ್ನಿಸ್ತಾ ಇದೆ. ಅತ್ತೆ, ಒಂದು ವೇಳೆ ಅಕ್ಷತನಿಗೆ ಗಂಡನ ಮನೇಲಿ ಏನಾದರೂ ತೊಂದರೆ ಆಗಿದ್ರೆ ಅವ್ರ ಅತ್ತೆನೇ ಅವಳನ್ನ ತವ್ರ ಮನೆಗೆ ಕಳಿಸ್ಕೊಡದೇ ಇದ್ರೆ ಹೀಗೂ ಆಗಿರ್ಬೋದಲ್ವಾ? ಅಕ್ಷತಾ ಮಾತಾಡೋದನ್ನ ಗಮನಿಸಿದ್ರೆ ಅವಳು ಅವ್ರ ಅತ್ತೆ ಹೆಸರು ತಗೊಳಕ್ಕೂ ಭಯ ಪಡೋ ಥರ ಮಾಡ್ತಾಳೆ. ಏನಾದರೂ ಅವ್ರ ಅತ್ತೆ ವಿಷಯ ಬಂತು ಅಂದರೆ ಆ ವಿಷಯನ ಮುಂದೆ ಮಾತಾಡಲ್ಲ, ಅಲ್ಲಿಗೆ ಮಾತನ್ನ ಕಟ್ ಮಾಡಿಬಿಡ್ತಾಳೆ. ಏನಮ್ಮ ಒಂದು ಅರ್ಥ ಆಗ್ತಿಲ್ಲ. ಅವಳು ಗಂಡನ ಮನೆಯವ್ರು ನೋಡಿದ್ರೆ ಅಂಥ ಜನ ಅಂತ ಅನ್ಸಲ್ಲ. ಅವ್ರ ಅತ್ತೆ ಜೊತೆನೂ ನಾನು ಸುಮಾರು ಸಲ ಎಲ್ಲ ಮಾತಾಡಿದ್ದೀನಲ್ಲ, ನೋಡಿದ್ದೀನಿ ಅವ್ರನ್ನ. ಅವರು ಅಂಥ ಹೆಂಗಸು ಅಂತ ಅನ್ಸಲ್ಲ, ತುಂಬ ಒಳ್ಳೆ ಸ್ವಭಾವದ ಹೆಂಗ್ಸ್ ಥರ ಕಾಣ್ತಾರೆ. ಅವ್ರ ಅತ್ತೆ ಈ ಥರ ಎಲ್ಲ ನಡ್ಕೋತಾರೆ ಅಂದರೆ ಅದನ್ನ ನನ್ನ ಮನ್ಸು ಯಾಕೋ ಒಪ್ತಾ ಇಲ್ಲ. ಒಂದು ಕೆಲಸ ಮಾಡ್ತೀನಿ, ಹೇಗೂ ನಾಗರ ಪಂಚಮಿ ಹಬ್ಬ ಬಂತಲ್ಲ, ಅಕ್ಷತನಿಗೆ ಫೋನ್ ಮಾಡಿ ಕೇಳ್ತೀನಿ, ಹಬ್ಬಕ್ಕೆ ಯಾವಾಗ ಬರ್ತೀಯಾ, ಎಷ್ಟು ದಿನದ ಮುಂಚೆ ಬರ್ತೀಯಾ ಅಂತ ಕೇಳ್ತೀನಿ. ಅವಳು ಒಂದ್ಸಲ ಇಲ್ಲಿಗೆ ಬಂದುಬಿಟ್ರೆ ನಾವು ಅವ್ರ ಜೊತೆ ಆರಾಮಾಗಿ ಕೂತ್ಕೊಂಡು ಮಾತಾಡಿ ಎಲ್ಲ ವಿಷಯ ತಿಳ್ಕೊಬಹುದು. ಸರಿಯತ್ತೆ, ಹಾಗೆ ಮಾಡಿ. ಹಲೋ ಅಕ್ಷತಾ, ಇನ್ನೇನು ನಾಗರ ಪಂಚಮಿ ಹಬ್ಬ ಬಂತಲ್ಲಮ್ಮ, ಮದುವೆ ಆದಮೇಲೆ ಮೊದಲನೇ ಹಬ್ಬ. ನೀವು ಈ ಹಬ್ಬನ ತವ್ರ ಮನೆಯಲ್ಲೇ ಮಾಡಬೇಕು. ಹಾಗಾಗಿ ನೀನು ನಿನ್ನ ಗಂಡ ಇಬ್ಬರು ಹಬ್ಬದಕ್ಕಿಂತ ಒಂದೆರಡು ದಿನ ಮೊದಲೇ ಇಲ್ಲಿಗೆ ಬಂದುಬಿಡಿ, ಸರಿನಾ? ನೋಡು, ಈ ಸಲ ಹಬ್ಬಕ್ಕೆ ಬಂದೋಳು ಒಂದು 15-20 ದಿನ ಇಲ್ಲೇ ಇದ್ದು ಹೋಗಬೇಕು. ಮದುವೆ ಆದಾಗಿಂದ ಒಂದು ಸಲನೂ ಈ ಕಡೆ ಬಂದಿಲ್ಲ ನೀನು. ಅಕ್ಕಪಕ್ಕದವರು ನೆಂಟರೆಲ್ಲ ಕೇಳ್ತಿದ್ದಾರೆ, ಅಕ್ಷತೆ ಏನು ಮದುವೆ ಆಗ್ತಿದ್ದ ಹಾಗೆ ತವ್ರ ಮನೆನ ಮರ್ತೇ ಬಿಟ್ಟಿದ್ದಾಳ ಅಂತ, ಗೊತ್ತಾ ನಿನಗೆ? ಇದು ಒಳ್ಳೆ ರಗಳೆ ಆಯ್ತಪ್ಪ. ಯಾವುದೇ ಹಬ್ಬ ಪೂಜೆ ಬಂದ್ಬಿಟ್ರೆ ಸಾಕು, ಈ ನಮ್ಮಮ್ಮ ತವ್ರ ಮನೆಗೆ ಬಾ ಅಂತ ಶುರು ಹಚ್ಚಿಬಿಡ್ತಾರೆ. ಈ ನಮ್ಮಮ್ಮನಿಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು? ಇವ್ರಿಗೆ ಯಾಕೆ ಅರ್ಥನೇ ಆಗ್ತಾ ಇಲ್ಲ? ಅವ್ರಿಗೆ ಗೊತ್ತಾಗ್ಲಿ ಅಂತಾನೆ ಅವ್ರು ಪ್ರತಿ ಸಲ ನನ್ನನ್ನು ತವ್ರ ಮನೆಗೆ ಕರೆದಾಗ್ಲೂ ನಾನು ಬೇಕು ಅಂತಾನೆ ತವ್ರ ಮನೆಗೆ ಹೋಗೋದನ್ನ ಅವಾಯ್ಡ್ ಮಾಡ್ತಿದ್ದೀನಿ ಅನ್ನೋ ಥರನೇ ಮಾತಾಡಿದ್ದೀನಿ, ಅವ್ರಿಗೆ ಅದು ಗೊತ್ತಾಗ್ಲಿ ಅಂತ. ಆದರೆ ನಮ್ಮಮ್ಮನಿಗೆ ಯಾಕೆ ಇನ್ನೂ ಅರ್ಥ ಆಗ್ತಿಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಈಗ ಮತ್ತೆ ಹಬ್ಬಕ್ಕೆ ಬಾ ಅಂತ ಕರೆದಿದ್ದಾರೆ, ಈಗ ಇನ್ನೇನಾದರೂ ಕಾರಣ ಹುಡುಕಿ ತಪ್ಪಿಸ್ಕೋಬೇಕು. ಈ ಸಲ ಏನು ಕಾರಣ ಹೇಳಪ್ಪ? ಪ್ರತಿ ಸಲ ಥರ ಅಕ್ಷತಾ ಈ ಸಲನೂ ಏನೋ ಒಂದು ಕಾರಣ ಹೇಳಿ ಹಬ್ಬಕ್ಕೆ ತವ್ರ ಮನೆಗೆ ಬರೋಕ್ಕಾಗಲ್ಲ ಅಂತ ತಾಯಿ ಹೇಳ್ತಾಳೆ. ಹೀಗಾಗಿ ಅಕ್ಷತಾಳ ತಾಯಿ ಈ ಸಲ ಅಂತೂ ಮಗಳ ಬಗ್ಗೆ ತುಂಬಾನೇ ಯೋಚನೆ ಮಾಡೋಕ್ಕೆ ಶುರು ಮಾಡಿರ್ತಾಳೆ. ಅತ್ತೆ, ನನಗೇನು ಅನ್ಸುತ್ತೆ ಅಂದರೆ, ನಾವು ಸೀದಾ ಅಕ್ಷತನ ಗಂಡನ ಮನೆಗೆ ಹೋಗೋಣ, ಹೋಗಿ ನೇರ ಕೂತ್ಕೊಂಡು ಅವರನ್ನು ಕೇಳೋಣ, ಯಾಕೆ ಅವರು ನಮ್ಮ ಮನೆ ಮಗಳನ್ನ ತವ್ರ ಮನೆಗೆ ಕಳಿಸ್ತಾ ಇಲ್ಲ ಅಂತ. ಮದುವೆ ಆಗೋವರೆಗೂ ಅವ್ರ ಗಂಡನ ಮನೆಯವ್ರು ಎಲ್ಲರೂ ಚೆನ್ನಾಗೇ ಇದ್ರು. ಮದುವೆ ಆಗ್ತಿದ್ದ ಹಾಗೆ ಈಗ ಇದೇನಾಯ್ತತ್ತೆ, ಅವಳನ್ನ ಒಂದು ದಿನನೂ ತವ್ರ ಮನೆಗೆ ಬರಕ್ಕೆ ಬಿಡ್ತಾ ಇಲ್ವಲ್ಲ ಅವರು. ಅವಳನ್ನ ಇಲ್ಲಿ ಕಳ್ಸಕ್ಕೆ ಅವ್ರಿಗೆ ಸಮಸ್ಯೆ ಏನು ಅಂತನಾದ್ರೂ ತಿಳ್ಕೊಬೇಕಾಗಿದೆ ನಾವು. ಅತ್ತೆ, ಇನ್ನೂ ನಾವು ಸುಮ್ಮನೆ ಇರೋದ್ರಲ್ಲಿ ಅರ್ಥನೇ ಇಲ್ಲ. ನಾವು ಈಗಲೇ ಅಕ್ಷತನ ಗಂಡನ ಮನೆಯವ್ರ ನಡವಳಿಕೆಗೆ ವಿರೋಧ ಮಾಡಬೇಕು. ಇಲ್ಲಾಂದ್ರೆ ಅಕ್ಷತ ಜೀವನ ಪೂರ್ತಿ ಅವ್ರು ಆಡಿಸ್ದಂಗೆ ಆಡ್ತಾ ಇರಬೇಕಾಗುತ್ತೆ. ಮದುವೆ ಆಗ್ತಿದ್ದ ಹಾಗೆ ಹುಡುಗಿಗೆ ನೀನು ತವ್ರ ಮನೆಗೆ ಹೋಗೋ ಹಾಗೆ ಇಲ್ಲ ಅಂತಂದ್ರೆ ಇದೇನತ್ತೆ ಇದು? ಯಾರು ಮಾಡ್ತಾರೆ ಈ ಥರ ಹೇಳಿ? ಒಂದು ವೇಳೆ ಅವರಿಗೆ ನಮ್ಮಿಂದ ಏನಾದರೂ ಸಮಸ್ಯೆ ಇತ್ತು ಅಂದರೆ ಅದನ್ನು ನೇರ ಹೇಳಬೇಕು. ಅದನ್ನು ಬಿಟ್ಟು ಹುಡುಗಿನ ಒಳ್ಳೆ ಖೈದಿ ಥರ ಇಟ್ಕೊಂಡ್ರೆ ಏನು ಅರ್ಥ ಹೇಳಿ? ಅನಿತಾ, ನೀನು ಸರಿಯಾಗಿ ಹೇಳ್ತಿದ್ಯಮ್ಮ. ಈಗ ನಾವು ಅವರಿಗೆ ಫೋನ್ ಮಾಡಿ ಫೋನ್ನಲ್ಲೇ ಸಮಸ್ಯೆನ ಸರಿ ಮಾಡೋ ಸಮಯ ಹೊರಟೋಗಿದೆ. ಈಗ ಏನಿದ್ರು ನೇರನೇ ಮಾತಾಡಬೇಕು. ನಾನೇ ಅಕ್ಷತನ ಅತ್ತೆಗೆ ಫೋನ್ ಮಾಡಿ ನಾನು ನಾಳೆ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳ್ತೀನಿ. ನಾಳೆ ಅವ್ರ ಮನೆಗೆ ಹೋಗಿ ಅಲ್ಲೇ ನೇರನೇ ಎಲ್ಲ ಮಾತಾಡ್ತೀನಿ. ಇಬ್ರು ಹೀಗೆ ಮಾತಾಡ್ತಾ ಇರಬೇಕಿದ್ರೆ ಅವ್ರ ಮನೆ ಡೋರ್ ಬೆಲ್ ಆಗುತ್ತೆ. ಅತ್ತೆ, ನೀವಿಲ್ಲೇ ಇರಿ, ನಾನು ಯಾರು ಅಂತ ಹೋಗಿ ನೋಡ್ಕೊಂಡು ಬರ್ತೀನಿ. ಸರಿನಮ್ಮ. ಅನಿತಾ ಹೋಗಿ ಬಾಗಿಲು ತೆಗೆದು ನೋಡಿದಾಗ ಎದುರುಗಡೆ ಅಕ್ಷತಾಳ ಅತ್ತೆ ನಿಂತಿರ್ತಾಳೆ. ಅತ್ತೆ, ಬಂದಿರೋದು ಅಕ್ಷತಾ ಅತ್ತೆ. ಯಾಕೆ ಬಂದಿದ್ದಾರೋ ಏನೋ ನನಗೊಂದು ಅರ್ಥ ಆಗ್ತಿಲ್ಲ. ಬೇಗ ಬನ್ನಿ ಅತ್ತೆ. ಅವ್ರ ಹತ್ರ ಮಾತಾಡೋಕ್ಕೆ ಅಂತ ನಾನೇ ಅವ್ರ ಮನೆಗೆ ಹೋಗಬೇಕು ಅಂತಿದ್ದೆ. ಇಲ್ಲಿ ನೋಡಿದ್ರೆ ಅವರೇ ಇದಕ್ಕಿದ್ದಾಗೆ ಬಂದಿದ್ದಾರೆ. ಅಕ್ಷತನ ಗಂಡನ ಮನೇಲಿ ಎಲ್ಲ ಸರಿ ಇದ್ರೆ ಸಾಕಪ್ಪ, ಏನು ಸಮಸ್ಯೆ ಆಗಿರ್ದೇ ಇದ್ರೆ ಅಷ್ಟೇ ಸಾಕಪ್ಪ ದೇವ್ರೆ. ಅತ್ತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವರು ಹಾಲ್ನಲ್ಲಿ ಕೂತಿದ್ದಾರೆ, ಬನ್ನಿ ಹೋಗಿ ಮಾತಾಡೋಣ. ಸರಿ ನಡಿ. ನಮಸ್ಕಾರ ಬೀಗ್ರೆ, ಚೆನ್ನಾಗಿದ್ದೀರಾ? ಅಲ್ಲ, ಇದ್ದಕ್ಕಿದ್ದ ಹಾಗೆ ಈ ಕಡೆ ಬಂದಿದ್ದೀರಾ, ಫೋನು ಮಾಡಿಲ್ಲ, ಎಲ್ಲ ಆರಾಮಿದೆ ತಾನೇ? ನಾನು ಚೆನ್ನಾಗಿದ್ದೀನಿ ಬೀಗ್ರೆ. ಹಾಗೆ ಮನೆ ಕಡೆನೂ ಯಾವ ಸಮಸ್ಯೆನೂ ಇಲ್ಲ. ಅಲ್ಲ, ನೀವು ಯಾಕೆ ಏನಾದರೂ ಸಮಸ್ಯೆ ಇರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀರಾ?
ಹಾಗಲ್ಲ, ಇದ್ದಕ್ಕಿದ್ದಾಗೆ ಬಂದ್ರಲ್ಲ ಅದಕ್ಕೆ ಏನೋ ಏನೋ ಅಂತ ಸ್ವಲ್ಪ ಗಾಬರಿ ಆಯ್ತು ಅಷ್ಟೇ. ನೀವು ಗಾಬರಿ ಪಡೋ ಅಂಥದ್ದೆಲ್ಲ ಏನೂ ಇಲ್ಲ. ಇಲ್ಲೇ ನಿಮ್ಮ ಮನೆ ಹತ್ರನೇ ನನ್ನೊಬ್ಳು ಸ್ನೇಹಿತೆ ಇದ್ದಾಳೆ. ನಾನು ಅವಳ ಮನೆಗೆ ಬಂದಿದ್ದೆ. ಹಾಗೆ ಅಲ್ಲಿಂದ ಹೋಗ್ಬೇಕಿದ್ರೆ ಹತ್ರದಲ್ಲೇ ನೀವು ಇದ್ರಲ್ವಾ, ನಿಮ್ಮ ಮನೆಗೂ ಬಂದು ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ನಿಮ್ಮ ಅಕ್ಷತ ಮದುವೆ ಆಗಿ ನಮ್ಮ ಮನೆಗೆ ಬಂದಾಗಿಂದ ಒಂದ್ಸಲನೂ ನಿಮ್ಮನ್ನು ಭೇಟಿ ಆಗೋಕ್ಕೆ ಆಗಿಲ್ಲ ನೋಡಿ. ನಾನು ಅಕ್ಷತನಿಗೆ ಎಷ್ಟು ಸಲ ಹೇಳಿದ್ದೀನಿ, ಅಕ್ಷತ ನಿಮ್ಮಮ್ಮ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆನೆಲ್ಲ ಒಂದ್ಸಲ ನಮ್ಮ ಮನೆಗೆ ಊಟಕ್ಕೆ ಕರಿ ಅಂತ. ನಾನು ಹೇಳಿದಾಗಲೆಲ್ಲ ಆ ಹುಡುಗಿ ಏನೋ ಒಂದು ಹೇಳಿ ಮಾತು ಬದಲಾಯಿಸ್ಬಿಡ್ತಾಳೆ. ನಿಜ ಹೇಳಿ ಬೀಗ್ರೆ, ನೀವು ನಿಜವಾಗ್ಲೂ ಅಕ್ಷತನ ಹತ್ರ ಹೀಗೆ ಹೇಳಿದ್ರಾ, ಇಲ್ಲ ನಮಗೆ ಖುಷಿ ಆಗಲಿ ಅಂತ ನಮ್ಮ ಎದುರಿಗೆ ಈ ಥರ ಹೇಳ್ತಾ ಇದ್ದೀರಾ? ಏನು ನಿಮ್ಮ ಎದುರಿಗೆ ನಾನು ಸುಮ್ಮನೆ ಹೀಗೆಲ್ಲ ಹೇಳೋದಾ? ಏನು ಮಾತಾಡ್ತಾ ಇದ್ದೀರಾ ಬೀಗ್ರೆ? ನೀವು ಏನು ಹೇಳ್ತಿದ್ದೀರಾ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ನಾನು ಯಾಕೆ ನಿಮ್ಮ ಎದುರಿಗೆ ಸುಳ್ಳು ಹೇಳಿ? ಬೀಗ್ರೆ, ನನ್ನ ಮಗಳನ್ನ ನೀವು ಮದುವೆ ಆಗಿ 3ನೇ ದಿನಕ್ಕೆ ಹೆಣ್ಮಕ್ಳನ್ನ ತವ್ರ ಮನೆಗೆ ಕರೆಸಿ ಮಾಡೋ ಶಾಸ್ತ್ರ ಇರುತ್ತಲ್ಲ, ಅದಕ್ಕೆ ನೀವು ನನ್ನ ಮಗಳನ್ನ ಕಳಿಸ್ಲಿಲ್ಲ. ಆ ಶಾಸ್ತ್ರ ನೀವು ಯಾಕೆ ಮಾಡಲಿಲ್ಲ, ಅದಕ್ಕೆ ಅಕ್ಷತೆ ಯಾಕೆ ಬರಲಿಲ್ಲ ಅಂತ ಅಕ್ಕಪಕ್ಕದವರು ನೆಂಟರು ಎಲ್ಲ 1000 ಪ್ರಶ್ನೆ ಕೇಳಿದ್ರು. ನಮಗೆಷ್ಟು ಅವಮಾನ ಆಯಿತು ಆ ಸಮಯದಲ್ಲಿ. ಆದರೂ ನಾವು ನಮ್ಮ ಮಗಳು ಮುಖ ನೋಡಿಕೊಂಡು ಏನು ಹೇಳಿಲ್ಲ, ನಮ್ಮ ಬೇಸರ ತೋರಿಸ್ಕೊಳ್ಳಿಲ್ಲ, ಸುಮ್ಮನೆ ಆದ್ವಿ. ಅದಾದ್ಮೇಲೆ ನೀವು ಗಂಡ ಹೆಂಡತಿನ ಹನಿಮೂನ್ಗೆ ಅಂತ ಕಳಿಸ್ಕೊಟ್ರಿ. ಹನಿಮೂನ್ ಮುಗಿಸ್ಕೊಂಡು ಬಂದಮೇಲಾದರೂ ಒಂದಿನದ ಮಟ್ಟಿಗಾದರೂ ತವ್ರ ಮನೆಗೆ ಬಾ ಅಮ್ಮ ಅಂತ ನಾನು ಕರೆದಿದ್ದೆ. ಆದರೆ ನೀವು ಒಂದಿನದ ಮಟ್ಟಿಗೂ ಅವಳನ್ನ ಕಳಿಸ್ಕೊಡ್ಲಿಲ್ಲ. ಅಷ್ಟೇ ಅಲ್ಲ, ಮೊನ್ನೆ ನಾಗರ ಪಂಚಮಿ ಹಬ್ಬಕ್ಕೂ ನಾನು ಅವಳನ್ನ ಕರೆದಿದ್ದೆ, ಅದಕ್ಕೂ ಕೂಡ ನೀವು ಅವಳನ್ನ ಕಳಿಸ್ಕೊಡ್ಲಿಲ್ಲ. ಮದುವೆ ಆಗಿ ಇಷ್ಟು ತಿಂಗಳುಗಳಾಯಿತು, ಇಷ್ಟು ಸಮಯದಲ್ಲಿ ಒಂದೇ ಒಂದು ಸಲ ಅವಳು ತವ್ರ ಮನೆಗೆ ಬರಲಿಲ್ಲ. ನಾವು ಎಷ್ಟು ಕರೆದ್ರೂ ಯಾವ ಹಬ್ಬ ಹರಿದಿನ ಯಾವುದಕ್ಕೂ ಬರಲಿಲ್ಲ. ಯಾವ ಹೆಣ್ಮಕ್ಳು ಮದುವೆ ಆದಮೇಲೆ ತವ್ರ ಮನೆಗೆ ಹೋಗೋಕ್ಕೆ ಇಷ್ಟಪಡಲ್ಲ ಹೇಳಿ? ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಹಾಗಿದ್ದು ಅವಳು ಬಂದಿಲ್ಲ ಅಂದರೆ ನೀವೇ ಅವಳನ್ನು ಕಳಿಸ್ಕೊಟ್ಟಿರಲ್ಲ ಅಂತ ಅರ್ಥ. ಇಷ್ಟು ಅರ್ಥ ಆಗದೆ ಇರೋಷ್ಟೇನು ದಡ್ರಲ್ಲ ನಾವು. ಇಲ್ಲಿಗೆ ಬರಕ್ಕೆ ಹೇಳ್ದಾಗ್ಲೆಲ್ಲ ಏನೋ ಒಂದು ಕಾರಣ ಹೇಳಿ ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ದಿದ್ದು ನನ್ನ ಮಗಳು ಅಕ್ಷತ. ಆದರೆ ಅವಳು ಹಾಗೆ ಹೇಳೋಕ್ಕೆ ಕಾರಣ ಆಗಿದ್ದು ಮಾತ್ರ ನೀವು. ಒಂದು ನಿಮಿಷ ಬೀಗ್ರೆ, ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ. ಮದುವೆ ಆದಮೇಲೆ ನಿಮ್ಮ ಮಗಳು ತವ್ರ ಮನೆಗೆ ಹೋಗೋ ಮಾತೇ ಎತ್ತುತ್ತಿಲ್ವಲ್ಲ, ಯಾಕೆ ಅಂತ ನಾನೇ ನಿಮ್ಮನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ನಾನೇ ಎಷ್ಟು ಸಲ ಅವಳಿಗೆ, ಅಕ್ಷತಾ ನೀನು ನಿಮ್ಮ ತವ್ರ ಮನೆಗೆ ಹೋಗ್ಬಮ್ಮ, ಭಾಳ ದಿನ ಆಯಿತು, ಅವ್ರಿಗೂ ನಿನ್ನನ್ನು ನೋಡಬೇಕು ಅಂತ ಆಸೆ ಇರುತ್ತೆ, ಹೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಾ ಅಂತ ಹೇಳಿದ್ದೀನಿ. ನಾನು ಹೇಳಿದಾಗಲೆಲ್ಲ ಅವಳೇ ಮಾತು ಬದಲಾಯಿಸ್ತಿದ್ಲು, ಏನೋ ಒಂದು ಹೇಳ್ಕೊಂಡು ಹೊರಟೋಗ್ಬಿಡ್ತಾ ಇದ್ಲು. ಇದು ನೀವು ಏನು ಹೇಳ್ತಾ ಇದ್ದೀರಾ ಬೀಗ್ರೆ? ಇಲ್ಲಿವರೆಗೂ ನಾವು ನೀವುಗಳೇ ಅವಳಿಗೆ ತವ್ರ ಮನೆಗೆ ಹೋಗೋಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ನೀವು ಹೇಳೋದೆಲ್ಲ ಕೇಳ್ತಿದ್ರೆ ನನಗೀಗ ನೀವು ಸುಳ್ಳು ಹೇಳ್ತಾ ಇಲ್ಲ ಅಂತ ಅನ್ಸುತ್ತೆ. ನೋಡಿ ಬೀಗ್ರೆ, ಈಗ ಏನಿದ್ರು ಅಕ್ಷತನೇ ಅವಳು ಯಾಕೆ ಹೀಗೆ ನಡ್ಕೊಳ್ತಾ ಇದ್ಲು, ಯಾಕೆ ತವ್ರ ಮನೆಗೆ ಬರೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಅಂತ ಅವಳೇ ಹೇಳಬೇಕು. ಇರಿ, ನಾನು ಅಕ್ಷತನಿಗೆ ಈಗಲೇ ಫೋನ್ ಮಾಡಿ ತಕ್ಷಣ ಇಲ್ಲಿಗೆ ಹೊರಟು ಬಾ ಅಂತ ಹೇಳ್ತೀನಿ. ಬೀಗ್ರೆ ಪರವಾಗಿಲ್ಲ, ನೀವು ಬೇಕಿದ್ರೆ ಮನೆಗೆ ಹೋಗಿ ಅವಳ ಹತ್ರ ಮಾತಾಡಿ. ದಯವಿಟ್ಟು ನಮ್ಮ ಮೇಲೆ ಬೇಜಾರು ಮಾಡ್ಕೋಬೇಡಿ ಬೀಗ್ರೆ, ನಾನು ನಿಮ್ಮ ಮೇಲೆ ಅನುಮಾನ ಪಟ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬೇಡಿ ಬೀಗ್ರೆ. ಆದರೂ ಒಬ್ಳು ತಾಯಿಯಾದವಳಿಗೆ ಮಗಳು ಈ ಥರ ನಡ್ಕೊಂಡಾಗ ಯಾವ ಥರ ಅನಿಸುತ್ತೆ ಅಂತ ನೀವು ಅರ್ಥ ಮಾಡ್ಕೋತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆಲ್ಲ ಅರ್ಥ ಆಗುತ್ತೆ ಬೀಗ್ರೆ, ನಿಮ್ಮೇಲೆ ನನಗೆ ಯಾವುದೇ ಬೇಸರ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಇದು ಏನೇ ನಾವು ಮಾತಾಡಿದ್ರು ಎಲ್ಲರ ಎದುರಿಗೆ ಮಾತಾಡೋಣ, ಅದಕ್ಕೆ ನಾನು ಅಕ್ಷತನ ಇಲ್ಲೇ ಬರೋಕ್ಕೆ ಹೇಳ್ತೀನಿ ಅಂತ ಹೇಳ್ತಿರೋದು. ನೀವು ಹೇಗೆ ಅವಳಿಗೆ ತಾಯಿನೋ, ಈಗ ನಾನು ಅವಳಿಗೆ ತಾಯಿನೇ. ತಾಯಿಯಾಗಿ ನನಗೂ ಮಗಳ ಸಮಸ್ಯೆ ಏನು, ಮಗಳು ಯಾಕೆ ಹೀಗೆ ನಡ್ಕೊಂಡ್ಲು ಅಂತ ತಿಳ್ಕೊಳ್ಳೋ ಅಧಿಕಾರ ಇದೆ ಅಲ್ವಾ? ಇರಿ, ನಾನು ಅವಳಿಗೆ ಫೋನ್ ಮಾಡಿ ಕರೆಸ್ತೇನೆ. ಅಕ್ಷತಾ ಅತ್ತೆ ಅವಳಿಗೆ ಫೋನ್ ಮಾಡಿ ಹೇಳ್ತಾಳೆ, ಹಲೋ ಅಕ್ಷತಾ, ನೀನು ಈಗಿಂದೀಗಲೇ ಸೀದಾ ನಿಮ್ಮಮ್ಮನ ಮನೆಗೆ ಬಾ. ಅತ್ತೆ, ನೀವು ಹೇಗೆ ಅಲ್ಲಿಗೆ ಹೋದ್ರಿ? ಹೇಗೂ ನೀವು ವಾಪಸ್ ಮನೆಗೆ ಬರ್ತಿರಲ್ಲ ಅತ್ತೆ, ಆಮೇಲೆ ಅದೇನಿದ್ರು ಇಲ್ಲೇ ಮಾತಾಡೋಣ ಬಿಡಿ. ಅಕ್ಷತಾ, ನಾನು ನಿಂಗೆ ಹೇಳ್ದೆ ತಾನೆ ತಕ್ಷಣ ಹೊರಟು ಬಾ ಅಂತ. ಬರೀ ನಾನಷ್ಟೇ ಅಲ್ಲಮ್ಮ, ನಿಮ್ಮಮ್ಮನಿಗೂ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ, ತಕ್ಷಣ ಹೊರಟು ಬಾ. ಸರಿ ಆಯ್ತತ್ತೆ, ಬರ್ತೀನಿ. ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಅಕ್ಷತಾ ತಾಯಿ ಮನೆಗೆ ಬರ್ತಾಳೆ. ಅಕ್ಷತಾ, ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ. ನೀನು ಯಾವುದೇ ಭಯ ಇಲ್ಲದೆ, ಯಾವ ಅಂಜಿಕೆನೂ ಇಲ್ಲದೆ, ಹಿಂದೆ ಮುಂದೆ ನೋಡದೆ ನೇರವಾಗಿ ಉತ್ತರ ಕೊಡಬೇಕು. ಸರಿ ಹೇಳಿ ಅತ್ತೆ. ನಾನು ಇಲ್ಲಿವರೆಗೂ ನಿನಗೆ ನಿನ್ನ ತವ್ರ ಮನೆಗೆ ಹೋಗೋದಕ್ಕೆ ಯಾವತ್ತಾದರೂ ಬೇಡ ಅಂದಿದ್ದೀನ, ನಿನ್ನನ್ನು ತಡೆದಿದ್ದೀನ? ಇಲ್ಲ ಅತ್ತೆ, ನಾನು ಯಾವಾಗ ನೀವು ನನ್ನನ್ನು ತವ್ರ ಮನೆಗೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದೆ? ಹಾಗಾದರೆ ನೀನು ಯಾಕೆ ಯಾವಾಗಲೂ ನೀನು ತವ್ರ ಮನೆಗೆ ಹೋಗೋ ವಿಷಯ ಬಂದರೆ ಮಾತನ್ನೇ ಬದಲಾಯಿಸ್ತೀಯಾ? ತವ್ರ ಮನೆಗೆ ಹೋಗೋಕ್ಕೆ ಕೇಳಲ್ಲ, ಏನೋ ಒಂದು ಕಾರಣ ಹೇಳಿ ತಪ್ಪಿಸ್ಕೊಳ್ತೀಯಾ? ನಾನಷ್ಟೇ ಅಲ್ಲ, ನಿಮ್ಮಮ್ಮನೂ ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಕೆ ಕಾಯ್ತಾ ಇದ್ದಾರೆ. ಅಮ್ಮ ನೋಡು, ನಾನು ಏನೇ ಮಾಡಿದ್ರು ಅದು ನಿನ್ನ ಒಳ್ಳೇದಕ್ಕೆ ಮಾಡಿದ್ದೀನಿ. ಇವತ್ತೇನೋ ಎಲ್ಲ ಚೆನ್ನಾಗಿದೆ, ಅಣ್ಣ ಅದಕ್ಕೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಆದರೆ ನಾಳೆ ಬಗ್ಗೆ ಯಾರಿಗೆ ಗೊತ್ತು? ನಾಳೆ ಯಾರು ಹೇಗೆ ಬದಲಾಗ್ತಾರೋ ಯಾರಿಗೆ ಗೊತ್ತು? ಅಕ್ಷತಾ, ನೀನು ಏನು ಹೇಳಬೇಕು ಅಂತಿದ್ಯಾ? ನೇರವಾಗಿ ಹೇಳು. ಅಮ್ಮ, ನಿನಗೆ ಗೊತ್ತಲ್ಲ, ಈಗಿನ ಗಂಡ್ಮಕ್ಳು ತಂದೆ ತಾಯಿ ಜವಾಬ್ದಾರಿ ತಗೊಳ್ಳೋಕೆ ಇಷ್ಟಪಡಲ್ಲ.
ಇನ್ನು ಅವ್ರಿಗೆ ಬರೋ ಹೆಂಡತಿರಂತೂ ಹೇಗೆ ಅತ್ತೆ ಮಾವನ್ನ ದೂರ ಮಾಡಿ ಸ್ವತಂತ್ರವಾಗಿ ಜೀವನ ಮಾಡೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಈಗ ನಾನು ಪದೇ ಪದೇ ತವ್ರ ಮನೆಗೆ ಬಂದೆ ಅಂತ ಇಟ್ಕೊ, ಅದನ್ನ ನೋಡಿ ಅಣ್ಣ ಅದಕ್ಕೆ ಏನನ್ಸುತ್ತೆ, ಇವಳೇನಿದು ಪದೇ ಪದೇ ಅಮ್ಮ ಅಮ್ಮ ಅನ್ಕೊಂಡು ಇಲ್ಲಿಗೆ ಬರ್ತಾಳೆ ಅಂದಮೇಲೆ ನಾವ್ಯಾಕೆ ಇವ್ರ ಜವಾಬ್ದಾರಿ ತಗೊಳ್ಳೋಣ, ಇವಳೇ ತಗೊಳ್ಳಿ ಅಂತ ಅನ್ಕೊಳ್ತಾರೆ. ಏನ್ ಮಾತಾಡ್ತಾ ಇದೀಯ ಅಕ್ಷತಾ, ಈ ಥರ ಎಲ್ಲ ಯಾರು ಯೋಚನೆ ಮಾಡ್ತಾರೆ? ನೀನ್ ಹೇಳೋ ತರ ನೋಡ್ಬಿಟ್ರೆ ಇಡೀ ಜಗತ್ತಲ್ಲಿ ಎಲ್ಲಾ ಹೆಣ್ಮಕ್ಳು ತಂದೆ ತಾಯಿ ಸಂಬಂಧನ ಕಳ್ಕೊಂಡ್ ಬಿಡ್ಬೇಕು. ಈ ತರ ಬೇಡದೇ ಇರೋ ಮಾತುಗಳು, ಈ ವಿಷಯಗಳನ್ನೆಲ್ಲ ನಿನಗೆ ಯಾರು ಹೇಳಿದ್ರು? ಯಾರು ಈ ತರ ಬೇಡದೇ ಇರೋದನ್ನೆಲ್ಲ ನಿನ್ ತಲೆ ತುಂಬಿರೋದು? ಅದು ಅಮ್ಮ, ಮದುವೆಗೂ ಮೊದಲೇನೆ ನನ್ನ ನಾದ್ನಿ ಅಂದರೆ ನನ್ನ ಗಂಡನ ತಂಗಿ ಆಶಾ ನನಗೆ ಅವಾಗವಾಗ ಫೋನ್ ಮಾಡ್ತಾ ಇದ್ರು. ನಿಧಾನವಾಗಿ ಅವ್ರು ನನ್ನ ಜೊತೆ ಕ್ಲೋಸ್ ಆದರು. ನನಗೆ ಫೋನ್ ಮಾಡಿದಾಗಲೆಲ್ಲ ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ಅತ್ತಿಗೆ ಇನ್ನೇನು ಸದ್ಯದಲ್ಲೇ ನೀವು ನನ್ನ ಅತ್ತಿಗೆ ಆಗೋರು, ಅದಕ್ಕೆ ನಾನು ಈಗಲಿಂದನೇ ನಿಮ್ಮನ್ನ ಅತ್ತಿಗೆ ಅಂತ ಕರಿತೀನಿ. ನೀವು ನನ್ನ ಅಣ್ಣನ ಹೆಂಡತಿ ಆಗ್ತಾ ಇರ್ಬೋದು, ಆದರೆ ನನ್ನ ಮದುವೆ ಈಗ 4 ವರ್ಷಗಳು ಮೊದಲೇ ಆಗಿರೋದ್ರಿಂದ ಈ ಮದುವೆ ಈ ವಿಷಯದಲ್ಲೆಲ್ಲ ನಿಮಗಿನ ಜಾಸ್ತಿ ಅನುಭವ ನನಗಿದೆ. ನೋಡಿ ಅದಕ್ಕೆ ನೀವಂತೂ ತುಂಬ ಪಾಪದವರು, ನಿಮ್ಗೇನು ಗೊತ್ತೇ ಆಗಲ್ಲ. ಆದರೆ ಎಲ್ಲ ಅದಕ್ಕೆ ಅಂದರೂ ಇಷ್ಟು ಪಾಪದವ್ರು ಆಗಿರಲ್ಲ. ಅದಕ್ಕೆ ಈಗಿನ ಕಾಲದಲ್ಲಿ ಸಂಬಂಧಗಳಿಗೆ ಯಾವ ಬೆಲೆನೂ ಇಲ್ಲ, ಬಹಳ ಕೆಟ್ಟದಾಗಿದೆ. ನೀವೇನೋ ಒಳ್ಳೆಯವರು, ಆದರೆ ನಿಮ್ಮನ್ನು ಬಿಟ್ಟು ಈ ಜಗತ್ತಲ್ಲಿ ಯಾವ ಅತ್ತಿಗೆ ಅಂದ್ರೂ ನಾದ್ನಿ ಆದವಳು ಪದೇ ಪದೇ ತವ್ರ ಮನೆಗೆ ಬರೋದನ್ನ ಮಾತ್ರ ಸಹಿಸಲ್ಲ. ಅಂದರೆ ಮದುವೆ ಆಗ್ತಿದ್ದ ಹಾಗೆ ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ಲೇಬಾರ್ದಾ? ತವ್ರ ಮನೇಲಿ ಅವ್ರಿಗೆ ಏನೂ ಅಧಿಕಾರ ಅನ್ನೋದೇ ಇರೋದಿಲ್ವಾ? ಇದೆಲ್ಲ ಹೇಗೆ ಸಾಧ್ಯ? ಮದುವೆ ಆಗ್ತಿದ್ದ ಹಾಗೆ ತಂದೆ ತಾಯಿ ಜೊತೆ ಸಂಬಂಧ ಕಡ್ದು ಹೋಗ್ಬಿಡುತ್ತಾ? ಇಲ್ಲ ಅಲ್ವಾ? ಅದು ಹಾಗಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು. ಮನೇಲಿ ಅಣ್ಣ ತಮ್ಮಂದ್ರ ಹೆಂಡ್ತಿರ್ತಾರಲ್ಲ, ಅವರು ಮನೆ ಹೆಣ್ಮಕ್ಳು ಮದುವೆ ಆದಮೇಲೆ ಪದೇ ಪದೇ ತವ್ರ ಮನೆಗೆ ಬರೋದನ್ನ ಸಹಿಸಲ್ಲ, ಅವ್ರಿಗೆ ಇಷ್ಟ ಆಗಲ್ಲ. ಅವ್ರಿಗೇನನ್ಸುತ್ತೆ, ಪದೇ ಪದೇ ಅಮ್ಮ ಅಪ್ಪ ಅಂತ ಮದುವೆ ಆದಮೇಲೂ ಇಲ್ಲಿಗೆ ಬಂದು ಕೂತ್ಕೋತಾರೆ, ಅಂದಮೇಲೆ ಇವ್ರ ಅಪ್ಪ ಅಮ್ಮನ ಜವಾಬ್ದಾರಿ ಬರೀ ನಾವೇ ಯಾಕೆ ತಗೋಬೇಕು, ಇವರು ತಗೋಬಹುದಲ್ಲ ಅಂತ ಅನ್ಸುತ್ತೆ, ಅನ್ಕೋತಾರೆ. ಅದನ್ನೇ ಅವ್ರ ಗಂಡನ ತಲೆಗೂ ತುಂಬ್ತಾರೆ. ಆಮೇಲೆ ಗಂಡು ಮಕ್ಕಳಾದವ್ರು ಹೆಂಡತಿ ಮಾತು ಕೇಳಿ ತಂದೆ ತಾಯಿ ಜವಾಬ್ದಾರಿ ತಗೊಳ್ಳದೇ ಇದ್ದರೆ ಮದುವೆ ಆಗಿರೋ ಹೆಣ್ಮಕ್ಳು ಅವ್ರ ಜವಾಬ್ದಾರಿ ತಗೊಳಕ್ಕಾಗತ್ತಾ? ಇದಕ್ಕೆ ಅವ್ರ ಗಂಡ ಒಪ್ತಾರಾ ಹೇಳಿ? ಇಲ್ಲ ಇಲ್ಲ ಅನ್ಸುತ್ತೆ. ಯಾವಳಿ ಅಂದರೂ ಮೋಸ್ಟ್ಲಿ ಇದಕ್ಕೆ ಒಪ್ಕೊಳ್ಳಲ್ಲ. ಹಾಂ, ನೋಡಿದ್ರೆ ಈಗ ನಿಮ್ಮ ಬಾಯಲ್ಲೇ ಬಂತು. ಈಗ ನೀವೇ ಯೋಚನೆ ಮಾಡಿ, ಗಂಡ ಒಪ್ಪದೇ ಇರೋದಕ್ಕೆ ಹೆಣ್ಮಕ್ಳು ತಂದೆ ತಾಯಿ ಜವಾಬ್ದಾರಿ ತಗೊಳಕ್ಕಾಗಲ್ಲ, ಆ ಕಡೆ ಗಂಡು ಮಕ್ಕಳು ಅವ್ರ ಜವಾಬ್ದಾರಿ ತಗೊಳ್ಳದೇ ಇದ್ದಾಗ ತಂದೆ ತಾಯಿ ಆದವ್ರ ಪರಿಸ್ಥಿತಿ ಏನಾಗಬಹುದು? ಅದಕ್ಕೆ ನಾನು ನಿಮಗೂ ಹೇಳ್ತಾ ಇರೋದು, ಇನ್ನೇನು ಸದ್ಯದಲ್ಲೇ ನೀವು ಮದುವೆ ಆಗ್ತಿದ್ದೀರಾ, ಮದುವೆ ಆದಮೇಲೆ ಸ್ವಲ್ಪ ಹುಷಾರಾಗಿರಿ. ಮದುವೆ ಆದಮೇಲೆ ನೀವು ಆದಷ್ಟು ನಿಮ್ಮ ತವ್ರ ಮನೆ ಕಡೆ ಹೋಗೋಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು ಪದೇ ಪದೇ ಹೋಗಿ ನಿಮ್ಮಣ್ಣ ಅತ್ತಿಗೆನೂ ನಿಮ್ಮ ಅಮ್ಮನ ಜವಾಬ್ದಾರಿ ತಗೊಳ್ಳಲ್ಲ ಅಂದರೆ ಆಮೇಲೆ ಏನು ಮಾಡ್ತೀರಾ? ನಿಮ್ಮ ಅಮ್ಮನ ಪರಿಸ್ಥಿತಿ ಏನಾಗುತ್ತೆ ಯೋಚನೆ ಮಾಡಿ. ಇಲ್ಲ ಇಲ್ಲ, ಆ ಥರ ಮಾತ್ರ ಆಗಬಾರ್ದು. ಇಲ್ಲ, ನನ್ನ ಮದುವೆ ಆದಮೇಲೆ ನನ್ನ ತವ್ರ ಮನೆ ಕಡೆ ಹೋಗೋಕ್ಕೆ ಹೋಗಲ್ಲ. ನಮ್ಮಮ್ಮ ಆರಾಮಾಗಿರಬೇಕು. ಅವ್ರ ಪರಿಸ್ಥಿತಿ ಅತಂತ್ರ ಆಗೋದು ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ನಮ್ಮ ಅಣ್ಣ ಅತ್ತಿಗೆ ಜೊತೆ ಅವ್ರು ಚೆನ್ನಾಗಿರಲಿ, ನಾನು ಮಾತ್ರ ನನ್ನ ತವ್ರ ಮನೆ ಕಡೆ ಹೋಗೋಕ್ಕೆ ಹೋಗಲ್ಲ. ಇಷ್ಟ ಆಗಿದ್ದು ಇದೇ ಕಾರಣಕ್ಕೆ ಅಮ್ಮ ನನ್ನನ್ನು ಕರೆದಾಗ್ಲೆಲ್ಲ ಏನೋ ಒಂದು ಕಾರಣ ಹೇಳಿ ತಪ್ಪಿಸ್ಕೊಳ್ತಾ ಬಂದೆ. ಅಕ್ಷತಾ, ಏನಮ್ಮ ಇದು? ಅವಳೇನು ಹೇಳಿದ್ಲು ಅಂತ ನಿನಗೆ ಬುದ್ಧಿ ಇಲ್ಲೇನಮ್ಮ? ಅವಳು ಹೇಳ್ತೀನಲ್ಲ, ನೀನದು ಹೇಗೆ ನಂಬ್ಕೊಂಡೆ ಅಂತಾನೆ ಅರ್ಥ ಆಗ್ತಿಲ್ಲ. ಎಲ್ಲರೂ ಒಂದೇ ಥರ ಇರಲ್ಲ. ಯಾರೋ ಒಬ್ಬರು ಅಣ್ಣ ಅತ್ತಿಗೆ ಆದವ್ರು ಆ ಥರ ನಡ್ಕೊಂಡ್ರು ಅಂದ ತಕ್ಷಣ ಎಲ್ಲರೂ ಹಾಗೆ ನಡ್ಕೊಳ್ಳಲ್ಲ. ಇನ್ನೂ ಹೇಳಬೇಕಂದ್ರೆ ಅಳಿಯ ಆದವನು ಅತ್ತೆ ಮಾವನ ಜವಾಬ್ದಾರಿ ತಗೊಂಡಿರೋ ಉದಾಹರಣೆಗಳು ಬೇಕಾದಷ್ಟಿದ್ದಾವೆ. ಜಗತ್ತಲ್ಲಿ ಒಳ್ಳೆ ವ್ಯಕ್ತಿಗಳು ಇರ್ತಾರೆ, ಹಾಗೆ ಕೆಟ್ಟ ವ್ಯಕ್ತಿಗಳು ಇರ್ತಾರೆ. ಕೆಟ್ಟವ್ರು ಇರ್ತಾರೆ ಅಂತ ಹೇಳಿ ನಾವು ಮನೆಯಿಂದ ಆಚೆ ಹೋಗೋದನ್ನೇ ಬಿಟ್ಬಿಡೋಕ್ಕಾಗುತ್ತಾ ಹೇಳು? ಎಲ್ಲೋ ಯಾವುದೋ ಒಂದು ಗಾಡಿ ಆಕ್ಸಿಡೆಂಟ್ ಆಯಿತು ಅಂತ ಎಲ್ಲರೂ ಗಾಡಿ ಓಡಿಸೋದನ್ನೇ ಬಿಟ್ಬಿಡೋಕ್ಕಾಗುತ್ತಾ? ಏನಮ್ಮ ನೀನು ಇಂಥ ಮಾತನ್ನೆಲ್ಲ ನಂಬ್ಕೊಂಡು? ಒಳ್ಳೆ ಹುಡುಗಿ. ನಾನು ಮೊದಲು ನನ್ನ ಮಗಳು ಆಶಾನ್ ಹತ್ರ ಮಾತಾಡ್ತೀನಿ. ಅವಳು ಯಾಕೆ ನಿನ್ನ ಹತ್ರ ಈ ಥರ ಎಲ್ಲ ಹೇಳಿದ್ಲು, ಯಾವ ಕಾರಣಕ್ಕೆ ಹೇಳಿದ್ಲು ಅಂತ ಮೊದಲು ಕೇಳ್ತೀನಿ. ನೋಡು, ಇನ್ಮೇಲೆ ನೀನು ಈ ಬೇಡದೇ ಇರೋ ಯೋಚನೆಗಳನ್ನೆಲ್ಲ ಬಿಟ್ಟು ಆರಾಮಾಗಿ ನಿನ್ನ ತವ್ರ ಮನೆಗೆ ಬಂದು ಹೋಗಿ ಮಾಡ್ಕೊಂಡಿರು. ಮನೆಗೆ ಬಂದ ಕೂಡಲೇ ಅಕ್ಷತಾ ಅತ್ತೆ ಮಗಳು ಆಶಾಗೆ ಫೋನ್ ಮಾಡಿ ಕೇಳ್ತಾಳೆ, ಆಶಾ, ನೀನು ಯಾಕೆ ಅಕ್ಷತನ ತಲೆಗೆ ಬೇಡದೇ ಇರೋದನ್ನೆಲ್ಲ ತುಂಬಿದ್ಯಾ? ಅವಳನ್ನ ಮದುವೆ ಆದಮೇಲೆ ಅವಳು ತವ್ರ ಮನೆಯಿಂದ ದೂರ ಮಾಡಿ ನಿನಗೇನು ಲಾಭ ಆಗಿದೆ? ಯಾಕೆ ಹೀಗೆಲ್ಲ ಮಾಡಿದೆ? ಅಮ್ಮ, ಯಾವಾಗ ಅಣ್ಣನ ಮದುವೆ ಮಾತುಕತೆ ಶುರುವಾಯಿತೋ ಅವಾಗಲಿಂದ ನಿನಗೂ ಒಬ್ಳು ಮಗಳಿದ್ದಾಳೆ ಅನ್ನೋದನ್ನೇ ಮರೆತುಬಿಟ್ಟೆ. ಅವ್ನ ಮದುವೆ ಸೆಟಲ್ ಆದಮೇಲಂತೂ ಯಾವಾಗ ನೋಡಿದ್ರು ನಿನ್ನ ಭಾವಿ ಸೊಸೆ ಅಕ್ಷತಂದೇ ಜಪ ಮಾಡ್ತಾ ಇದ್ದೆ. ನಿನಗೂ ಒಬ್ಳು ಮಗಳಿದ್ದಾಳೆ, ಅವಳ ಕಡೆ ಗಮನ ಕೊಡಬೇಕು ಅಂತಲೂ ನಿನಗೆ ಅನ್ನಿಸ್ತಿರ್ಲಿಲ್ಲ ಅಲ್ವಾ? ನನಗೆ ಕೊಡಬೇಕಾಗಿರೋ ಎಲ್ಲ ಪ್ರೀತಿ ನಿನ್ನ ಆ ಸೊಸೆ ಅಕ್ಷತನಿಗೆ ಕೊಡ್ತಾ ಇದ್ದೆ. ಅವಳಿಂದ ತಾನೇ ನಾನು ನಿಮ್ಮ ಮನಸ್ಸಿಂದ ದೂರ ಆಗಿದ್ದು. ಅದಕ್ಕೆ ಅವಳು ತವ್ರ ಮನೆಯಿಂದ ದೂರ ಇರಬೇಕು ಅಂತಲೇ ನಾನು ಹಾಗೆಲ್ಲ ಹೇಳ್ಕೊಟ್ಟೆ. ಮಗಳ ಮಾತು ಕೇಳಿ ಅಕ್ಷತಾ ಅತ್ತೆಗೆ ತುಂಬಾ ಬೇಜಾರಾಗುತ್ತೆ. ನೋಡಾಶಾ, ಈ ಜಗತ್ತಲ್ಲಿ ಎಲ್ಲ ಸಂಬಂಧಗಳಿಗೂ ಅದರದ್ದೇ ಆಗಿರೋ ಬೆಲೆ ಇದೆ.
ಒಂದು ಸಂಬಂಧ ಬಂದ ತಕ್ಷಣ ಇನ್ನೊಂದು ಸಂಬಂಧದ ಬೆಲೆ ಯಾವತ್ತೂ ಕಡಿಮೆ ಆಗಲ್ಲ. ಆ ಸಂಬಂಧಕ್ಕೆ ಅದರದ್ದೇ ಆಗಿರೋ ಬೆಲೆ ಯಾವತ್ತಿಗೂ ಇರತ್ತೆ. ಮಗಳಾದವಳಿಗೆ ಅವಳದ್ದೇ ಆದ ಸ್ಥಾನಮಾನ ಇರುತ್ತೆ, ಹಾಗೆ ಸೊಸೆ ಆದವಳಿಗೆ ಅವಳದ್ದೇ ಆಗಿರೋ ಸ್ಥಾನಮಾನ ಇರುತ್ತೆ. ಯಾರು ಬರೋದ್ರಿಂದ ಯಾರ ಬೆಲೆನೂ ಕಡಿಮೆ ಆಗಲ್ಲ, ಅರ್ಥ ಮಾಡ್ಕೊ. ಇನ್ಮೇಲೆ ಇಂಥ ಯೋಚನೆಗಳನ್ನೆಲ್ಲ ನಿನ್ನ ತಲೆಯಿಂದ ತೆಗೆದು ಮೊದಲು ಹೋಗಿ ನಿಮ್ಮ ಅತ್ತಿಗೆ ಹತ್ರ ಕ್ಷಮೆ ಕೇಳು. ತಾಯಿ ಬುದ್ಧಿ ಹೇಳಿದ್ಮೇಲೆ ಆಶಾ ಅದನ್ನು ಅರ್ಥ ಮಾಡಿಕೊಂಡು ಅಕ್ಷತಾ ಹತ್ರ ಹೋಗಿ ಕ್ಷಮೆ ಕೇಳ್ತಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.